ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ 2026-27ನೇ ಸಾಲಿಗಾಗಿ ನವೋದಯ ವಿದ್ಯಾಲಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಇಲ್ಲಿ ಗಣಿತ ವಿಷಯದ ಅಂದರೆ ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನವೋದಯ ವಿದ್ಯಾಲಯ ಎಕ್ಸಾಮ್ನಲ್ಲಿ ಆಗಿರ್ಬೋದು ಅಥವಾ ಮೊರಾರ್ಜಿ ಆಗಿರ್ಬೋದು, ಆದರ್ಶ ವಿದ್ಯಾಲಯಗಳಲ್ಲಿ ಇಲ್ಲಿ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳಿರುತ್ತಾರೆ. ಹಾಗಾಗಿ ಇವುಗಳನ್ನು ಯಾವ ರೀತಿಯಾಗಿ ತಾವು ಸಾಲ್ವ್ ಮಾಡಬೇಕು ಸರಳವಾಗಿ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ. ಇಲ್ಲಿ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಅರ್ಥ ಆಗುತ್ತದೆ. ಹಾಗಾದರೆ ಇಲ್ಲಿ ಕೊಟ್ಟಂಥ ಸಂಖ್ಯೆಯನ್ನು ಇಲ್ಲಿ ತಾವು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡಿ, ಇಲ್ಲಿ ಒಂದು ಉದಾಹರಣೆಯನ್ನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ 4 6ರ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಮೊದಲಿಗೆ ನಾವು ಇವುಗಳನ್ನು ಅಪವರ್ತನಗಳನ್ನು ಬರೆಯುವುದರ ಮೂಲಕ ಮಸವನ್ನು ಕಂಡುಹಿಡಿಯಬಹುದಾಗಿದೆ. ಹಾಗಾದರೆ ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ 4ರ ಅಪವರ್ತನಗಳು ಯಾವ ಅಂತ ಬರೆಯಬೇಕು. ಫಸ್ಟು 4ರ ಅಪವರ್ತನಗಳು ಯಾವ ಬರ್ತಾವು ಅಂದರೆ ಇಲ್ಲಿ ನೋಡ್ಬೋದು ತಾವು. ಒಂದರಿಂದ ನಾವು ಭಾಗ ಹೋಗುತ್ತೆ, ಇದು 4. ಅದೇ ರೀತಿಯಾಗಿ 2 ಮತ್ತು 4. ಇನ್ನು 6ರ ಅಪವರ್ತನಗಳು ನೋಡ್ತಾ ಹೋಗಿ. 6ರ ಅಪವರ್ತನಗಳು ಇಲ್ಲಿ ಕೂಡ ಇದು ಮೊದಲು 1ರಿಂದ ಭಾಗ ಹೋಗುತ್ತೆ, ಅದೇ ರೀತಿಯಾಗಿ 2ರಿಂದ ಮತ್ತು 3ರಿಂದ ಮತ್ತು ಇಲ್ಲಿ ನೆಕ್ಸ್ಟು 6ರಿಂದ ಭಾಗ ಹೋಗುತ್ತೆ. ಹಾಗಾದರೆ ಇಲ್ಲಿ 4ರ ಅಪವರ್ತನಗಳಾಗಿರಬಹುದು ಮತ್ತು 6ರ ಅಪವರ್ತನಗಳು ಏನು ನಾವು ಬರೆದಿದ್ದೀವಿ, ಇವುಗಳಲ್ಲಿ ಅತಿ ದೊಡ್ಡ ಅಪವರ್ತನ ಯಾವುದು ಅಂತ ನೋಡ್ತಾ ಹೋದಾಗ ನೋಡ್ಬೋದು. ಸಾಮಾನ್ಯವಾಗಿರ್ಬೇಕು, ಎರಡೂ ಕಡೆ ಇರಬೇಕದು. ನೋಡಿ, ಇಲ್ಲಿ 1 ಇಲ್ಲಿ ಬಂದಿದೆ, ಇಲ್ಲಿ ಇದೆ. 2 ಇಲ್ಲಿದೆ, 4 ಇಲ್ಲಿದೆ, ಬಟ್ ಇಲ್ಲಿಲ್ಲ. ಮತ್ತು 3 6 6ರ ಅಪವರ್ತನಗಳಲ್ಲಿದೆ, 4ರ ಅಪವರ್ತನಗಳಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಮತ್ತು ಇಲ್ಲಿ ಕಾಮನ್ ಆಗಿರುವಂತಹ ಹಾಗೂ ದೊಡ್ಡದಾಗಿರುವಂತಹ ಒಂದು ಸಾಮಾನ್ಯ ಅಪವರ್ತನ ಯಾವುದು ಅಂದರೆ 2 ಆಗುತ್ತದೆ. ಸೊ ಇಲ್ಲಿ ತಾವು ಫೈನಲ್ ಆಗಿ ಏನು ತೀರ್ಮಾನ ಮಾಡ್ಬೋದು ನಾವು ಅಂದರೆ ಇಲ್ಲಿ 4 ಹಾಗೂ 6ರ ಎಷ್ಟಾಗುತ್ತೆ ಅಂದರೆ ಅದು 2 ಆಗುತ್ತದೆ. ಸೊ ಈ ರೀತಿಯಾಗಿ ತಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ತಾವು ಇಲ್ಲಿ ಅಪವರ್ತನಗಳನ್ನು ಬರೆಯುವುದ್ರ ಮೂಲಕ ಸರಳವಾಗಿ ಈ ರೀತಿ ತಾವು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ 4ರ ಅಪವರ್ತನಗಳು ನೋಡ್ತಾ ಹೋಗಿ 1ರಿಂದ ಭಾಗ ಹೋಗುತ್ತೆ, ಅಲ್ಲಿ ಶೇಷ ಸಂಪೂರ್ಣವಾಗಿ 0 ಬರಬೇಕು. ಹಾಗೆ ಬಂದಾಗ ಮಾತ್ರ ಇಲ್ಲಿ ಸರಿಯಾದ ಉತ್ತರ ನಾವು ಈ ರೀತಿಯಾಗಿ ಕಂಡು ಹಿಡಿಯಬಹುದಾಗಿದೆ. ಇನ್ನೊಂದು ಪ್ರಶ್ನೆ ನೋಡ್ತಾ ಹೋಗ್ಬೋದು. 12 16ರ ಎಷ್ಟು? ಹಾಗಾದರೆ ನಾನು ಆಗಲೇ ತಿಳಿಸಿದ ಹಾಗೆ ಇಲ್ಲಿ ಅಪವರ್ತನಗಳನ್ನು ಬರೆಯುವುದರ ಮೂಲಕ ನಾವು ಇಲ್ಲಿ ಮಸವನ್ನು ಕಂಡುಹಿಡಿಯಬಹುದು. ಹಾಗಾದರೆ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಫಸ್ಟು ಮೊದಲನೇದಾಗಿ ಇಲ್ಲಿ 12ರ ಅಪವರ್ತನಗಳನ್ನು ಬರೆಯೋಣ. ಫಸ್ಟು 12 ಯಾವ ಸಂಖ್ಯೆಯಿಂದ ಸಂಪೂರ್ಣ ಭಾಗ ಹೋಗುತ್ತದೆ ಮತ್ತು ಇಲ್ಲಿ ನಾವು ಅಲ್ಲಿ ಶೇಷ ಯಾವ ರೀತಿ 0 ಬರುತ್ತೆ ಅಂತಲೂ ಕೂಡ ತಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲನೇದಾಗಿ 1ರಿಂದ ಸಂಪೂರ್ಣ ಭಾಗ ಹೋಗುತ್ತದೆ, 2ರಿಂದ ಆಗಿರ್ಬೋದು, 3ರಿಂದ, 4ರಿಂದ ಹಾಗೂ 6ರಿಂದ ಮತ್ತು 12ರಿಂದ. ಇನ್ನು ನೆಕ್ಸ್ಟು 16ನ್ನು ನೋಡ್ತಾ ಹೋಗಿ. 16 ಯಾವ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ? 1ರಿಂದ, 2ರಿಂದ ಹಾಗೂ ಇಲ್ಲಿ 4ರಿಂದ ಮತ್ತು 8ರಿಂದ, ಅದೇ ರೀತಿಯಾಗಿ 16ರಿಂದ. ಇಲ್ಲಿ ಈ ರೀತಿಯಾಗಿ ಅದು ಸಂಪೂರ್ಣವಾಗಿ ಭಾಗ ಹೋಗುತ್ತದೆ. ಅಂದರೆ ನಾವು ಭಾಗಾಕಾರವನ್ನು ನೀವು 1ರಿಂದ 12ಕ್ಕೆ ಭಾಗಾಕಾರ ಮಾಡಿದರೆ ಅಲ್ಲಿ ಶೇಷ 0 ಬರುತ್ತೆ. 2ರಿಂದ ಭಾಗಾಕಾರ ಮಾಡಿದಾಗ ಶೇಷ 0 ಬರುತ್ತೆ 12ಕ್ಕೆ. 3ರಿಂದ ನೀವು ಭಾಗಾಕಾರ ಮಾಡಿದಾಗ ಶೇಷ 0 ಬರುತ್ತದೆ. 4ರಿಂದ ಭಾಗಾಕಾರ ಮಾಡಿದಾಗ ಶೇಷ 0 ಬರುತ್ತದೆ. ಈ ರೀತಿಯಾಗಿ ನೀವು ಭಾಗಿಸಿದಾಗ ಇಲ್ಲಿ ಶೇಷ ಸಂಪೂರ್ಣವಾಗಿ 0 ಬರಬೇಕು. ಆವಾಗ ಸಂಪೂರ್ಣವಾಗಿ ಭಾಗ ಹೋಗಿದೆ ಅಂತ ಅರ್ಥ ಆಗುತ್ತದೆ. ಅದಕ್ಕೆ ಮಸವನ್ನು ನೋಡ್ತಾ ಹೋದಾಗ ಇಲ್ಲಿ ಎರಡೂ ಸಂಖ್ಯೆಗಳಲ್ಲಿ ಕಾಮನ್ ಆಗಿ ಬಂದಿರುವಂತಹ ಒಂದು ಅಪವರ್ತನ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ 1 ಬಂದಿದೆ, 2 ಇದೆ, 4 ಇದೆ. ಆದರೆ ಇಲ್ಲಿ ಹೈಯೆಸ್ಟು ಅಂದರೆ ಎರಡೂ ಕಡೆ ಸಾಮಾನ್ಯವಾಗಿರುವುದು ಇಲ್ಲಿ 4 ಬಂದಿದೆ ನೋಡ್ಬೋದು. ಇಲ್ಲಿ ಕೂಡ 4 ಬಂದಿದೆ. ಇದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ. ಅಂದರೆ ಅತಿ ದೊಡ್ಡ ಅಪವರ್ತನವನ್ನು ಕಂಡುಹಿಡಬೇಕು ನಾವು. ಸಾಮಾನ್ಯವಾಗಿರುವಂಥದ್ದು 12ರಲ್ಲಿ ಮತ್ತು 16ರಲ್ಲಿ ಬಂದಿರುವಂತಹ ಸಾಮಾನ್ಯ ಅಪವರ್ತನ ಯಾವುದೂ ಇಲ್ಲ. ಹೈಯೆಸ್ಟ್ ಇರುವುದಂದರೆ ಇಲ್ಲಿ 4 ಮಾತ್ರ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ
ಮಸ ಎಷ್ಟಾಗುತ್ತೆ 4 ಆಗುತ್ತದೆ. ಮಸ ಈಕ್ವಲ್ ಟು 4 ಅಂದರೆ ಇಲ್ಲಿ ತಾವು ನೋಡ್ಬೋದು 12 ಮತ್ತು 16ರ ಮಸ ಎಷ್ಟಾಯಿತು ಅಂದರೆ 4 ಆಯಿತು. ಇಲ್ಲಿ ಒಂದು ನವೋದಯ ಎಕ್ಸಾಮಲ್ಲಿ ಕೇಳಿರುವಂತಹ ಒಂದು ಉದಾಹರಣೆಯನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಸಾಮಾನ್ಯ ಅಪವರ್ತನಗಳ ಬಗ್ಗೆ ಒಂದು ಪ್ರಶ್ನೆ ಬಂದಿರುತ್ತದೆ ನವೋದಯ ಎಕ್ಸಾಮಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ. ಹಾಗಾದರೆ ಇಲ್ಲಿ ನೋಡ್ಬೋದು 64ನೇ ಪ್ರಶ್ನೆ ಇದೆ ನೋಡಿ. 12 ಮತ್ತು 15ರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ಗಳಿವೆ. ಮೊದಲನೇದಾಗಿ 1, 2, 4, ಎರಡನೇದಾಗಿ 1, 3, 15, ಮೂರನೇದಾಗಿ 1, 12, ನಾಲ್ಕನೇದಾಗಿ 1 ಮತ್ತು 3. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ತಾವು ಫೈಂಡ್ ಔಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ 12 ಮತ್ತು 15ರ ಸಾಮಾನ್ಯ ಅಪವರ್ತನಗಳು ಅಂತ ಏನಿದೆಯಲ್ಲ, ಇಲ್ಲಿ ನೋಡ್ತಾ ಹೋಗಿ ಆಪ್ಷನ್ಸ್ಗಳನ್ನ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಹಾಗಾದರೆ ಅದನ್ನು ಯಾವ ರೀತಿ ಕಂಡು ಹಿಡ್ಕೋಬೇಕು ಅಂದರೆ ಅಪವರ್ತನಗಳನ್ನು ಬರೀಬೇಕು. ಮೊದಲನೇದಾಗಿ 12ರ ಸಾಮಾನ್ಯ ಅಪವರ್ತನಗಳು 1 ಆಗಿರ್ಬೋದು, ಅದೇ ರೀತಿ 2 ಮತ್ತು 3, 4, 6 ಮತ್ತು 12. ಇನ್ನು ನೆಕ್ಸ್ಟು 15ರ ಸಾಮಾನ್ಯ ಅಪವರ್ತನಗಳನ್ನು ನೋಡೋಣ. 15ರ ಸಾಮಾನ್ಯ ಅಪವರ್ತನಗಳು 1, 3, 5, 15. ಹಾಗಾದರೆ ಇಲ್ಲಿ ಎರಡೂ ಕಡೆ ಸಾಮಾನ್ಯವಾಗಿ ಯಾವ್ಯಾವ ಸಂಖ್ಯೆಗಳು ಬಂದಿವೆ ಅಂತ ನೋಡ್ತಾ ಹೋದರೆ ಮೊದಲು 1 ಬಂದಿದೆ ಇಲ್ಲಿ, ಅದೇ ರೀತಿಯಾಗಿ 3 ಬಂದಿದೆ, ನೆಕ್ಸ್ಟ್ ಯಾವುದಿದೆ, ಓಕೆ, ಇವು ಎರಡೇ ಸಂಖ್ಯೆಗಳಿವೆ. ಇದಕ್ಕಿಂತ ಜಾಸ್ತಿ ಇಲ್ಲಿ ಹೆಚ್ಚಿನ ಅಪವರ್ತನಗಳು ಬಂದಿರುವುದಿಲ್ಲ. ಅಂದರೆ 1 ಮತ್ತು 3 ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಆಪ್ಷನ್ಸ್ಗಳು ನೋಡಿವೆ 1, 2, 4, 1, 3, 15, 1 ಮತ್ತು 12, 1 ಮತ್ತು 3. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಯಿತು? 1 ಮತ್ತು 3. ಅಂದರೆ 12 ಮತ್ತು 15ರ ಸಾಮಾನ್ಯ ಅಪವರ್ತನಗಳು ಎರಡೂ ಕಡೆ ಬಂದಿರಬೇಕು. ಮತ್ತು ಅತಿ ಹೆಚ್ಚು ಎಷ್ಟಿದಾವಂತ ನಾವು ನೋಡ್ತಾ ಈ ರೀತಿ ತಾವು ಅಪವರ್ತನಗಳನ್ನು ಬರೆಯುವುದ್ರ ಮೂಲಕ ಇಲ್ಲಿ ಕಂಡುಹಿಡಿಯಬಹುದಾಗಿದೆ. ಇದು ನವೋದಯ ಎಕ್ಸಾಮಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 1 ಮತ್ತು 7ರ ಸಾಮಾನ್ಯ ಅಪವರ್ತನಗಳು ಅಂತಿದೆ. ಇಲ್ಲಿ ಮೊದಲನೇ ಆಪ್ಷನ್ನು 1, 7, ಎರಡನೇದು 1, 0, 7, ಮೂರನೇದು 1, ನಾಲ್ಕನೇದಾಗಿ 7. ಹಾಗಾದರೆ ಇಲ್ಲಿ ನಾವು ಸಾಮಾನ್ಯ ಅಪವರ್ತನಗಳನ್ನು ಬರೆಯುವುದರ ಮೂಲಕ ಕಂಡುಹಿಡ್ಕೊಳ್ಳೋಣ. ಮೊದಲನೇದಾಗಿ ನೋಡ್ತಾ ಹೋಗ್ಬೋದು ತಾವು ಇಲ್ಲಿ 1ರ ಸಾಮಾನ್ಯ ಅಪವರ್ತನಗಳು ಯಾವ ಬರ್ತಾವು ಅಂದರೆ 1 ಮಾತ್ರ ಬರುತ್ತೆ. ಇನ್ನು 7ರ ಸಾಮಾನ್ಯ ಅಪವರ್ತನಗಳಂದರೆ 1 ಮತ್ತು 7 ಬರುತ್ತದೆ. ಆದರೆ ಇಲ್ಲಿ ಎರಡೂ ಕಡೆ ಇರುವಂಥದ್ದು ಯಾವುದು ಅಂದರೆ 1 ಮಾತ್ರ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ 1 ಆಗುತ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2 ಅನುಕ್ರಮ ಬೆಸ ಸಂಖ್ಯೆಗಳ ಮಸ ಎಷ್ಟು? ಇಲ್ಲಿ 1ನೇ ಆಪ್ಷನ್ ನೋಡ್ತಾ ಹೋಗಿ 1, 2ನೇ ಆಪ್ಷನ್ 2, 3ನೇ ಆಪ್ಷನ್ 3, ನಾಲ್ಕನೇದಾಗಿ 1 ಮತ್ತು 3 ಅಂತಿದೆ. ಹಾಗಾದರೆ ನಾವು ಮೊದಲು ಅಪವರ್ತನಗಳನ್ನು ಬರೆಯೋಣ. ಇಲ್ಲಿ 2 ಅನುಕ್ರಮ ಬೆಸ ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಅನುಕ್ರಮ ಅಂದಾಗ ನಾವು ಪ್ರಾರಂಭದಲ್ಲಿ ಕಂಡುಹಿಡಬೇಕಾಗುತ್ತದೆ. ಅಂದರೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು. ಉದಾಹರಣೆಗಾಗಿ ಇಲ್ಲಿ ಅನುಕ್ರಮ ಅಂದಾಗ ನಾವು ಬೆಸ ಸಂಖ್ಯೆಗಳನ್ನು ನಾವು ಇಲ್ಲಿ 1ರಿಂದ ಪ್ರಾರಂಭ ಮಾಡ್ತೀವಿ. 1 ಹಾಗೂ 3 ಇವುಗಳ ಮಸ ಎಷ್ಟು ಆಗುತ್ತದೆ? ಮೊದಲನೇದಾಗಿ ನಾವು ಅಪವರ್ತನಗಳನ್ನು ಬರೆಯೋಣ. 1ರ ಅಪವರ್ತನಗಳು 1 ಆಗುತ್ತದೆ. ಅದೇ ರೀತಿಯಾಗಿ 3ರ ಅಪವರ್ತನಗಳು 1 ಮತ್ತು 3. ಸೊ ಇದರಲ್ಲಿ ದೊಡ್ಡದಾಗಿರುವಂಥದ್ದು ಎರಡೂ ಕಡೆ ಸಾಮಾನ್ಯವಾಗಿ ಬಂದಿರುವಂಥದ್ದು ಯಾವುದು ಅಂದರೆ ಇಲ್ಲಿ 1. ಹಾಗಾಗಿ ಇದರ ಆನ್ಸರ್ ಎಷ್ಟಾಗುತ್ತೆ ಅಂದರೆ ಮಸ 2 ಅನುಕ್ರಮ ಬೆಸ ಸಂಖ್ಯೆಗಳ ಮಸ ಎಷ್ಟು? ಇಲ್ಲಿ 1 ಆಗುತ್ತದೆ.